ಗೆಳೆಯರೇ, ಶರಣಾರ್ಥಿ. ಹಿಂದಿನ ತರಗತಿಯಲ್ಲಿ ಕನ್ನಡ ಸಮಾನಾರ್ಥಕ ಪದ ಸಂಬಂಧಪಟ್ಟವನ್ನು ನಾವು ನೋಡ್ತಾ ಹೋಗಿದ್ವಿ. ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಏನು ನೋಡ್ತಾನಂತಂದ್ರೆ ಮುಂದಿನ ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ. ಇಂದಿನ ವಿಡಿಯೋಗಳನ್ನು ಯಾರು ಸೀರಿಯಲ್ ವೈಸ್ ನೋಡ್ಕೊಂಡು ಬಂದಿಲ್ವೋ ಆ ವಿಡಿಯೋಗಳನ್ನು ಸೀರಿಯಲ್ ವೈಸ್ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಸಮಾನಾರ್ಥಕ ಪದಗಳನ್ನು ನೋಡೋಣ. ನೋಡ್ರಿ, ಇಲ್ಲಿ ಆರ್ ಅಂದ್ರೆ ಏನ್ರಿ? ಆರ್ ಪದದ ಅರ್ಥ ಕೇಳಿದ್ರೆ ಎತ್ತುಗಳನ್ನು ಕಟ್ಟಿದ ನೇಗಿಲು. ಆರ್ ಪದದ ಅರ್ಥ ಅಂತರ ಎತ್ತುಗಳನ್ನು ಕಟ್ಟಿದ ನೇಗಿಲು ಅಂತೇಳಿ ಅರ್ಥ ಆಗತ್ತ. ನೆಕ್ಸ್ಟ್ ನೋಡ್ರಿ, ಆರ್ ಪದದ ಏನಾಗತ್ತ ಅಂತ ಕೇಳಿದ್ರೆ ಎತ್ತುಗಳನ್ನು ಕಟ್ಟಿದ ನೇಗಿಲು ಅಂತೇಳಿ ಅರ್ಥ ಆಗತ್ತ. ಆರ್ ಅಂದ್ರೆ ಏನು? ಎತ್ತುಗಳನ್ನು ಕಟ್ಟಿದ ನೇಗಿಲು. ಇದು ನೆನ್ಪಿಟ್ಟುಕೋರಿ, ಮೋಸ್ಟ್ ಇಂಪಾರ್ಟೆಂಟ್ ಪದ. ಇಂಥ ಪದಗಳನ್ನೇ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಆರ್ ಅಂದ್ರೇನು? ಎತ್ತುಗಳನ್ನು ಕಟ್ಟಿದ ನೇಗಿಲು. ನೆಕ್ಸ್ಟ್ ಆಲ್ ಅಂದ್ರೆ ಗಟ್ಟಿಯಾಗಿ ಕೂಗು. ಆಲ್ ಅಂದ್ರೇನು? ಗಟ್ಟಿಯಾಗಿ ಕೂಗು ಅಂತ ಅರ್ಥ. ನೆಕ್ಸ್ಟ್ ಆರಕ್ತ. ಆಲ್ ಅಂದ್ರೆ ಗಟ್ಟಿಯಾಗಿ ಕೂಗು. ಆರಕ್ತ ಪದದ ಅರ್ಥ ನೋಡ್ರಿ. ಆರಕ್ತ ಅಂತಂದ್ರೆ ಪೂರ್ಣ ಕೆಂಪಾದ. ಆರಕ್ತ ಅಂದ್ರೇನು? ಪೂರ್ಣ ಕೆಂಪಾದ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಆರಡಿ ಅಂತಂದ್ರೆ ದುಂಬಿ. ಆರಡಿ ಅಂದ್ರೇನು? ಆರಡಿ ಅಂದ್ರೆ ದುಂಬಿ ಕಿರುಕುಳ. ಆರಡಿ ಅಂದ್ರೆ ಏನು ಮೀನಿಂಗ್ ಅರ್ಥ ಆಗತ್ತಾ? ದುಂಬಿ ಅನ್ನೋದು ಅರ್ಥ ಆಗತ್ತಾ, ಕಿರುಕುಳ ಅನ್ನೋದು ಅರ್ಥ ಆಗತ್ತೆ. ಆರಮೆ ಅಂತಂದ್ರೆ ಏನ್ರಿ? ಆರಮೆ ಅಂತಂದ್ರೆ ಉದ್ಯಾನವನ ಅಂತ ಕರಿತೀವಿ. ಆರಮೆ ಅಂತಂದ್ರೇನು? ಉದ್ಯಾನವನ ಅಥವಾ ಉದ್ಯಾವನ ಅಂತೇಳಿ ಕರಿತೀವಿ. ನೆನ್ಪಿಟ್ಕೋ. ಆರೈ ಇಂಥ ವ್ಯಂಜನ ಪದಗಳನ್ನು ಕೇಳ್ತಿರ್ತಾರೆ ನೋಡ್ರಿ, ನೆನ್ಪಿಟ್ಕೋರಿ. ಆರೈ ಅಂತಂದ್ರೇನು? ಹುಡುಕು, ಯೋಚಿಸು. ಆರೈ ಪದದ ಅರ್ಥ ಏನು? ಹುಡುಕು, ಯೋಚಿಸು ಅಂತ ಅರ್ಥ ನೋಡ್ರಿ. ಆರೈ ಅಂದ್ರೇನು? ಒಂದು ಹುಡುಕು, ಯೋಚಿಸು, ಇನ್ನೊಂದು ಕಾಪಾಡೋಣ ಅಂತೇಳಿ ಅರ್ಥ. ಆರವೆ ಮೋಸ್ಟ್ ಇಂಪಾರ್ಟೆಂಟ್ ಪದಗಳು ನೋಡ್ರಿ. ಆರವೆ ಅಂತಂದ್ರೇನು? ತೋಟ, ಉದ್ಯಾನ. ಆರವೆ ಅಂತಂದ್ರೇನು? ತೋಟ, ಉದ್ಯಾನ ಅಂತೇಳಿ ಅರ್ಥ. ನೆಕ್ಸ್ಟ್ ಆರಾತ್ರಿಕ ಅಂತಂದ್ರೇನು? ಆರತಿ. ಆರಾತ್ರಿಕ ಅಂತಂದ್ರೆ ಆರತಿ. ನೆಕ್ಸ್ಟ್ ಆರೂಢ ಅಂದ್ರೇನು? ಏರಿದ, ಹತ್ತಿದ. ಸಿದ್ಧಾರೂಢ ಅಂತ ಇರ್ತಾರೆ ನೋಡಿ. ಸಿದ್ಧಾರೂಢ ಹುಬ್ಬಳ್ಳಿ ಮಠದ ಇದೆಯಲ್ಲ, ಸಿದ್ಧಾರೂಢ. ಆರೂಢ ಅಂದ್ರೆ ಏರಿದ ಅಂತೇಳಿ ಕರಿತೀವಿ, ಆರೂಢ. ನೆಕ್ಸ್ಟ್ ಆರೋಹಿ ಅಂದ್ರೇನು? ಆರೋಹಿ ಅಂದ್ರೆ ಸವಾರ ಅಂತೇಳಿ ಅರ್ಥ. ಆರೋಹಿ ಅಂದ್ರೇನು? ಸವಾರ. ನೀವು ಆರೋಹಣ ಅವರೋಹಣ ಕ್ರಮ ಕೇಳಿರ್ಬೋದು. ಆರೋಹಣ ಅಂದ್ರೆ ಏರೋದು, ಅವರೋಹಣ ಅಂದ್ರೆ ಇಳಿಯೋದು. ಧ್ವಜಾರೋಹಣ ಇಳಿಸ್ತಾರನ್ನ ಏರಿಸ್ತಾರ? ಆರೋಹಣ, ಧ್ವಜಾರೋಹಣ ಏರ್ಸೋದು, ಅವರೋಹಣ ಇಳಿಸೋದು. ನೆಕ್ಸ್ಟ್ ಆವು ಪದದ ಅರ್ಥ ಏನು? ಆವು ಅಂದರೆ ಶಕ್ತವಾಗು. ಆವು ಪದದ ಅರ್ಥ ಏನು? ಶಕ್ತವಾಗು. ಆಲವಟ್ಟಿ ಪದದ ಅರ್ಥ ಏನು? ಬೀಸಣಿಕೆ ಅಂತೇಳಿ ನೆನ್ಪಿಟ್ಬೇಕು. ಸೊ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ನೋಡ್ರಿ. ಇಲ್ಲಿ ಯಾವ್ಯಾವ ಅನ್ನೋದು ಹೇಳ್ತು ನೋಡ್ರಿ. ನೋಡ್ರಿ, ಒಂದು ಆರ್ ಅಂದರೆ ಎತ್ತುಗಳನ್ನು ಕಟ್ಟಿದ ನೇಗಿಲು. ಆಲ್ ಪದದ ಅರ್ಥ ಕೇಳಿದರೆ ಗಟ್ಟಿಯಾಗಿ ಕೂಗು. ಆರಕ್ತ ಪದದ ಅರ್ಥ ಕೇಳಿದರೆ ಪೂರ್ಣ ಕೆಂಪಾದ. ಆರಡಿ ಪದದ ಅರ್ಥ ಕೇಳಿದರೆ ದುಂಬಿ ಕಿರುಕುಳ ಅಂತೇಳಿ ಅರ್ಥ ಆಗುತ್ತೆ. ಆರಮೆ ಉದ್ಯಾವನ. ಆರಮೆ ಅಂತಂದ್ರೆ ಉದ್ಯಾವನ. ಆರೈ ಅಂದ್ರೆ ಹುಡುಕು, ಯೋಚಿಸು, ಕಾಪಾಡು. ಆರೈ ಅಂತಂದ್ರೇನು? ಹುಡುಕು, ಯೋಚಿಸು, ಕಾಪಾಡು. ನೆಕ್ಸ್ಟ್ ಆರವೆ ಅಂತಂದ್ರೆ ತೋಟ, ಉದ್ಯಾನ. ಆರಾತ್ರಿಕ ಅಂತಂದ್ರೇನು? ಆರಾತ್ರಿಕ ಅಂತಂದ್ರೆ ಆರತಿ ಅಂತೇಳಿ ಅರ್ಥ ಆಗುತ್ತೆ. ಆರೂಢ ಏರಿದ, ಹತ್ತಿದ. ಆರೋಹಿ ಸವಾರ. ಆವು ಅಂದ್ರೆ ಶಕ್ತವಾಗು. ಆವು ಅಂದ್ರೇನು? ಶಕ್ತವಾಗು. ಆಲವಟ್ಟಿ ಬೀಸಣಿಗೆ. ಆಲವಟ್ಟಿ ಅಂತಂದ್ರೇನು? ಬೀಸಣಿಗೆ. ಇಷ್ಟು ಪದಗಳನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ
ನೆಕ್ಸ್ಟ್ ನೋಡಿರಿ, ಆಲವಟ್ಟೆ ಅಂದರೆ ಬೀಸಣಿಗೆ ಅಂತ ನೋಡಿದ್ವಿ. ನೆಕ್ಸ್ಟ್ ಆಲವಾಲ. ಆಲವಾಲ ಅಂದ್ರೆ ಪಾತಿ ಮಡಿ ಅಂತೇಳಿ ಅರ್ಥ, ನೆನ್ಪಿಟ್ಕೋರಿ. ಆಲವಾಲ ಅಂದ್ರೇನು? ಪಾತಿ ಮಡಿ. ಆಲವಾಲ ಅಂತಂದ್ರೇನು? ಪಾತಿ ಮಡಿ. ನೆಕ್ಸ್ಟ್ ಅವಾಗ. ಅವಾಗ ಅಂತ ಪದದ ಅರ್ಥ ಏನು ರೀ? ಅವಾಗ ನೋಡು, ಕುಮ್ರಾನ್ ಒಲೆ ಅಂತೇಳಿ, ಕುಮ್ರಾನ್ ಒಲೆ ಆವಾಗ ಅಂತೇಳಿ ಕರಿತೀವಿ. ಆವಲ್. ಆವಲ್ ಅಂದ್ರೆ ನೋಡಿರಿ, ನೆನ್ಪಿಟ್ಕೋರಿ ಮೋಸ್ಟ್ ತಾವರೆ ಜಾತಿಯ ಒಂದು ಹೂವು. ಆವಲ್ ಅಂದ್ರೇನು? ತಾವರೆ ಜಾತಿಯ ಒಂದು ಹೂವು ಅಂತೇಳಿ ಕರಿತೀವಿ. ಆವಲ್ ಅಂತಂದ್ರೇನು? ತಾವರೆ ಜಾತಿಯ ಹೂವು. ಆಶು ಅಂತಂದ್ರೆ ಬೇಗ, ಬೇಗನೆ, ಬೇಗ ಬೇಗನೆ ಅಂತೇಳಿ ಅರ್ಥ ಆಗುತ್ತೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡಿರಿ, ಆಶು ಕವಿ ಅಂತಂದ್ರೆ ನೋಡಿರಿ, ಆಶು ಕವಿ ಅಂತಂದ್ರೇನು? ಆಶು ಕವಿ. ಆಶು ಕವಿ ಅಂತಂದ್ರೆ ಸಮಯ ಸ್ಫೂರ್ತಿಯಿಂದ ಕವನವನ್ನು ರಚಿಸಬಲ್ಲ ಕವಿ. ಸಮಯ ಸ್ಫೂರ್ತಿಯಿಂದ ಕವನವನ್ನು ರಚಿಸಬಲ್ಲ ಕವಿಗೇನಂತ ಕರಿತೀವಿ? ಆಶು ಕವಿ ಅಂತೇಳಿ ಕರಿತೀವಿ. ಆಶೆ ಅಂದ್ರೆ ಅಪೇಕ್ಷೆ, ನಂಬಿಕೆ ಅಂತೇಳಿ. ಆಶೆ ಅಂದ್ರೆ ಅಪೇಕ್ಷೆ, ನಂಬಿಕೆ. ಅಶ್ಲೇಷ. ಆಶ್ಲೇಷ ಅಂತಂದ್ರೇನು? ಅಪ್ಪುಗೆ. ಆಶ್ಲೇಷ ಅಂದ್ರೇನು? ಅಪ್ಪುಗೆ. ಆಷಾಢ ಭೂತಿ ಅಂದ್ರೆ ಬೂಟಾಟಿಕೆಯವನು. ಆಷಾಢ ಭೂತಿ ಅಂದ್ರೆ ನೆನ್ಪಿಟ್ಕೋರಿ, ಆಷಾಢ ಭೂತಿ ಅಂದ್ರೆ ಬೂಟಾಟಿಕೆಯವನು. ನೆಕ್ಸ್ಟ್ ಆಸನ್ನ ಅಂತಂದ್ರೆ ಹತ್ತಿರವಾದ. ಆಸನ್ನ ಅಂದ್ರೇನು? ಹತ್ತಿರವಾದ ಅಂತೇಳಿ ಕರಿತೀವಿ. ಎಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಆಲವಟ್ಟೆ ಅಂದ್ರೆ ಬೀಸಣಿಗೆ. ಆಲವಾಲ ಅಂದ್ರೆ ಪಾತಿ ಅಥವಾ ಮಡಿ. ಆವಾಗ ಅಂದ್ರೆ ಕುಮ್ರಾನ್ ಒಲೆ ಅಂತೇಳಿ ಕರಿತೀವಿ. ಆವಲ್ ಅಂದ್ರೆ ತಾವರೆ ಜಾತಿಯ ಒಂದು ಹೂವು. ತಾವರ ಜಾತಿ. ಆವಲ್ ಅಂದ್ರೇನು? ತಾವರ ಜಾತಿಯ ಒಂದು ಹೂವು. ಆಶು ಅಂದರೆ ಬೇಗ, ಬೇಗನೆ. ಆಶು ಕವಿ ಅಂದರೆ ಸಮಯ ಸ್ಫೂರ್ತಿಯಿಂದ ಕವನವನ್ನು ರಚಿಸಬಲ್ಲ ಕವಿಗೆ ಆಶು ಕವಿ ಅಂತೇಳಿ ಕರಿತೀವಿ. ಆಶೆ ಅಂತಂದ್ರೆ ಅಪೇಕ್ಷೆ, ನಂಬಿಕೆ ಅಂತೇಳಿ ಕರಿತೀವಿ. ಅಶ್ಲೇಷ ಅಂತಂದ್ರೆ ಅಪ್ಪುಗೆ. ಆಷಾಢ ಭೂತಿ ಅಂದ್ರೆ ಬೂಟಾಟಿಕೆಯವನು. ಆಷಾಢ ಭೂತಿ ಅಂದ್ರೆ ಬೂಟಾಟಿಕೆಯವನು. ಆಸನ್ನ ಅಂದ್ರೆ ಹತ್ತಿರವಾದ ಅಂತೇಳಿ ಇಷ್ಟು ಕರಿತೀವಿ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ನೋಡ್ರಿ ನೆಕ್ಸ್ಟ್ ನೋಡ್ರಿ, ಆಸರು ಅಂತಂದ್ರೆ, ಆಸರು ಅಂದ್ರೆ ದಣಿವು, ಬಾಯಾರಿಕೆ. ಆಸವ ಅಂತಂದ್ರೆ ಏನು ರೀ? ಆಸವ ಅಂತಂದ್ರೆ ಬಟ್ಟೆ ಇಳಿಸಿದ, ತಯಾರಿಸಿದ್ದು ಅಂತ ಅರ್ಥ, ಆಸವ. ನೆಕ್ಸ್ಟ್ ಆಸ್ತೆ ಪದದ ಅರ್ಥ ಏನು ರೀ? ಪ್ರೀತಿ, ಶ್ರದ್ಧೆ ಅಂತೇಳಿ ಕರಿತೀವಿ. ಆಸ್ಪದ ಅಂತಂದ್ರೆ ಅವಕಾಶ. ಆಸ್ಪದ ಅಂತಂದ್ರೆ ಏನು? ಅವಕಾಶ. ಆಸ್ಫೋಟ್ ಅಂದ್ರೆ ಸಿಡಿ. ಆಸ್ಫೋಟ್ ಅಂದ್ರೆ ಸಿಡಿ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಆಹವ ಅಂದ್ರೆ ಯುದ್ಧ. ಆಹ್ಲಾದ ಅಂದ್ರೆ ಸಂತೋಷ. ಆಹ್ಲಾದ ಅಂದ್ರೆ ಏನು? ಸಂತೋಷ ಅಂತೇಳಿ ಕರಿತೀವಿ. ಆಹ್ಲಾದ ಅಂದ್ರೆ ಸಂತೋಷ. ಆಳ್ತನ ಅಂದ್ರೆ ಪೌರುಷ. ಆಳ್ತನ ಅಂದ್ರೆ ಏನು? ಪೌರುಷ ಅಂತೇಳಿ ಕರಿತೀವಿ. ಆಳ್ತನ ಅಂದ್ರೆ ಪೌರುಷ. ಆವಿ ಅಂದರೆ ಗಂಭೀರ. ಆವಿ ಅಂದ್ರೆ ಗಂಭೀರ ಅಂತೇಳಿ ಇಷ್ಟು ನೆನ್ಪಿಟ್ಕೋಬೇಕು ನೋಡ್ರಿ. ಆಸರು ಅಂದ್ರೆ ದಣಿವು, ಬಾಯಾರಿಕೆ. ಆಸವ ಅಂದ್ರೆ ಬಟ್ಟೆ ಇಳಿಸಿ ತಯಾರಿಸಿದ್ದಂತ ಹೇಳಿದ್ರು. ಆಸ್ತಿ ಅಂದರೆ ಪ್ರೀತಿ ಅಥವಾ ಶ್ರದ್ಧೆ. ಆಸ್ಪದ ಅಂತಂದ್ರೆ ಅವಕಾಶ. ಆಸ್ಫೋಟ ಅಂದ್ರೆ ಸಿಡಿ. ಆಹವ ಅಂದ್ರೆ ಯುದ್ಧ. ಆಹ್ಲಾದ ಅಂದ್ರೆ ಸಂತೋಷ. ಆಳ್ತನ ಅಂದ್ರೆ ಪೌರುಷ. ಆವಿ ಅಂದ್ರೆ ಗಂಭೀರ ಅಂತೇಳಿ ಇಷ್ಟು ಏನು ಇವತ್ತಿನ ಪದಗಳು. ಇಷ್ಟು ಏನು ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊತ ಬನ್ನಿ. ಯಾರು ನಡ್ಬರ್ಕ್ ನೋಡಬೇಡ್ರಿ. ಮಧ್ಯದಲ್ಲಿ ನೋಡಿದರೆ ನಿಮಗೇನೂ ಅರ್ಥ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಇಷ್ಟು ನೋಡೋಣ. ಹಿಂದಿನ ವಿಡಿಯೋಗಳನ್ನು ಯಾರು ಸೀರಿಯಲ್ ವೈಸ್ ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊತ ಬನ್ನಿ. ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊತ ಬಂದರೆ ನಿಮಗೇನಾದ್ರು ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ, ಯಾರು ನೋಟ್ಸ್ ಮಾಡ್ಕೊಂಡಿಲ್ವೋ ನೋಟ್ಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಇಷ್ಟು ಬೇಕನ್ನು. ಮುಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ, ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕಿರ್ತಕ್ಕಂಥ ವೀಡಿಯೋಗಳು ನಿಮಗೆ ಬರ್ತವೆ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶರಣಾರ್ಥಿ. ಧನ್ಯವಾದಗಳು.